ಕಪ್ಪು ಹೆಸರು ಕಾಳು, 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾನೀಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಶುಂಠಿ ಚಿಕ್ಕ ತೊಗೊಂಡಿದ್ದೀನಿ ಪೀಸ, 2 ತೊಗೊಂಡಿದ್ದೀನಿ ಹಸಿಮೆಣಸಿಗೆ, ಯಾಕಂದರೆ ತುಂಬ ಖಾರ ಆಗುತ್ತೆ ಅಂತೇಳಿ. ಅರ್ಧ ಸ್ಪೂನಷ್ಟು ಜೀರಿಗೆ. ಇನ್ನು ಇಲ್ಲಿ ಸೆಕೆಂಡ್ ಬ್ಯಾಚಲ್ಲಿ ಹಾಕ್ತಾಯಿದ್ದೀನಲ್ಲ, ಇದರೊಳಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಿಮಾಲಯ ಪೀಸ್ ಉಪ್ಪು ಹಾಕ್ತಾಯಿದ್ದೀನಿ. ತುಂಬ ಹೆಲ್ದಿಯಾದಂಥ ರೆಸಿಪಿ ಅಂತ ಹೇಳ್ಬೋದು. ಹೆಸರುಕಾಳು ತುಂಬಾ ದೇಹಕ್ಕೆ ಒಳ್ಳೆಯದಲ್ವ. ಈ ಥರ ನಾವು ದೋಸೆಗಳಿಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹಂಚಿಟ್ಟಿದ್ದೀನಿ. ಹಂಚು ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ತಿಕ್ಕಿ ಈರುಳ್ಳಿ ತಿಕ್ಕಿ ನಾವು ದೋಸೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ತುಂಬ ಹಿಡಿದ್ಬಿಡುತ್ತೆ. ಫಸ್ಟು ದೋಸೆ ಹಾಕೋವಾಗ ನಾವು ಈರುಳ್ಳಿ ತಿಕ್ಕಿನೇ ಹಾಕಬೇಕು. ಈ ಥರ ನೀರು ಚಿಮ್ಮಿಸಿ ನಾವು ದೋಸೆ ಬೇಯೋದ್ರಿಂದ ಅದು ಹಿಡಿಯೋದಿಲ್ಲ. ಒಂದೇ ಥರದ ದೋಸೆಯನ್ನು ತಿಂದು ಬೇಜಾರಾದಾಗ ಈ ಥರ ಹೆಸರುಕಾಳು ದೋಸೆಯನ್ನು ಮಾಡ್ಬೋದು. ಟೇಸ್ಟ್ ವೈಸ್ ನೋಡಿದರೆ ಅಕ್ಕಿ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಟ್ ನಾವು ಇಲ್ಲಿ ಬಾಯಿ ರುಚಿ ನೋಡಬಾರ್ದು. ಒಳ್ಳೆ ಹೆಲ್ದಿ ಆಗಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ನಾವು ಈ ಥರ ಕಾಳುಗಳಿಂದ ಸಹ ಟ್ರೈ ಮಾಡಬೇಕು. ಈಗ ನಾನು ಒಂದಾದ ನಂತರ ಒಂದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆನೂ ನೀವು ಹಾಕ್ಕೊಂಡು ದೋಸೆ ಹುಯ್ಕೋಬೋದು. ನಿಮಗೇನಾದರೂ ಈ ಚುಂಚ್ಕನ್ನು ನೀವು ದೋಸೆ ತೆಗೆಯುವಾಗ ಏನಾದರೂ ಅದು ಹಿಡೀತು ಅಂದರೆ ಈ ಥರ ನೀರಲ್ಲೇ ಅದ್ದಿಕೊಂಡು ನೀವು ದೋಸೆ ತೆಗೀರಿ, ಅದು ಹಿಡಿಯೋದಿಲ್ಲ. ಇದೊಂದು ಟ್ರಿಕ್ಸ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಒಳ್ಳೆ ಕ್ರಿಸ್ಪಿಯಾಗಿ ಅದನ್ನ ಅಕ್ಕಿ ದೋಸೆ ಮಾಡ್ತೀವಲ್ಲ, ಒಂಥರ ಕ್ರಿಸ್ಪಿಯಾಗಿ ಬರುತ್ತಲ್ಲ, ಅದೇ ಟೈಪ್ ಇದು ಬರುತ್ತೆ. 2 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿ ಹಾಕಿ ಈ ಥರ ಮಾಡ್ಕೋಬೋದು. ಇದೇ ರೀತಿ ನಾವು ಬೇರೆ ಬೇಳೆಗಳಿಂದ ಸಹ ನಾವು ದೋಸೆಯನ್ನು ಮಾಡ್ಕೋಬೋದು. ಬ್ರೇಕ್ಫಾಸ್ಟಿಗೆ ಒಂಥರ ಹೆಲ್ದಿ. ಚಿಕ್ಕ ಮಕ್ಕಳಿಗೆ ಕಾಳುಗಳು, ನೆನೆಸಿದ ಕಾಳುಗಳನ್ನು ಏನೂ ತಿನ್ನಲ್ಲಲ್ವ. ಈ ರೀತಿ ನಾವು ಇಂಡೈರೆಕ್ಟಾಗಿ ರುಬ್ಬಿ ಮಾಡಿಕೊಡೋದ್ರಿಂದ ಅವರಿಗೂ ಸಹ ತುಂಬ ಬೆನಿಫಿಟ್ ಆಗುತ್ತೆ. ನಾನಿಲ್ಲಿ 3 ದೋಸೆಯನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನಾನಲ್ಲಿ ಚಿಮಿನಿ ಸೌಂಡ್ ಬರುತ್ತೆ ಅಂತೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀರಲ್ಲಿ ಎದ್ಕೊಂಡು ಅದಕ್ಕೆ ಹಿಂಗೆ ತೆಗೆಯೋದ್ರಿಂದ ಒಂದು ಸ್ವಲ್ಪ ಹಿಡಿಯೋದಿಲ್ಲ. ಕಲರು ನೋಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾನು ಚಟ್ನಿ ಮಾಡಿದ್ದೆ, ಕಾಯಿ ಚಟ್ನಿ ಮಾಡಿದ್ದೆ. ಪಲ್ಯ ಏನೂ ಮಾಡಿರಲಿಲ್ಲ, ಕಾಯಿ ಚಟ್ನಿ ಮಾಡಿದ್ದೆ. ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂತು ದೋಸೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.